ಕೇಂದ್ರದ ವಿರುದ್ಧ ಜೋರಾಯಿತು ಅನ್ನದಾತರ ಕಿಚ್ಚು. ಸಿಮೆಂಟ್ ಗೋಡೆ ಮುಳ್ಳಿನ ಹಾದಿಗೂ ರೈತರು ಬಗ್ತಾ ಇಲ್ಲ, ಜಗ್ತಾ ಇಲ್ಲ. ನೋಡಿ, ದೆಹಲಿ ಚಲೋ, ದಿಲ್ಲಿ ಚಲೋ ಕದನ. ಅನ್ನದಾತರ ಕಿಚ್ಚು ಜೋರಾಗ್ತಾ ಇದೆ. ದಿನೇ ದಿನೇ ಸಿಮೆಂಟ್ ಗೋಡೆಯನ್ನು ಮುಳ್ಳಿನ ಹಾದಿಗೂ ಯಾವುದಕ್ಕೂ ಕೂಡ ರೈತರು ಸಡಿಲಿಸ್ತಾ ಇಲ್ಲ. ಎರಡನೇ ದಿನವೂ ದೆಹಲಿಯತ್ತ ಮುನ್ನುಗ್ತಾ ಇದ್ದಾರೆ ಮಣ್ಣಿನ ಮಕ್ಕಳು. ಕೇಂದ್ರ ಸರ್ಕಾರದ ಅನ್ಯಾಯದ ವಿರುದ್ಧ ಆಕ್ರೋಶ ನಿಲ್ತಾ ಇಲ್ಲ. ಮತ್ತೆ ರೈತರ ರಣಕಹಳೆ. ಟಿಕ್ರಿ ಗಡಿಯಲ್ಲಿ ಮತ್ತಷ್ಟು ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಸಿಮೆಂಟ್ ಚಪ್ಪಡಿಗಳನ್ನ ಗೋಡೆಯಂತೆ ನಿರ್ಮಿಸಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಇತ್ತ ಗಾಜಿಪುರ ಗಡಿಯಲ್ಲೂ ಕೂಡ ಭದ್ರತೆಯನ್ನ ಹೆಚ್ಚಿಸಿದ್ದಾರೆ ಪೊಲೀಸರು. ನೋಡಿ, ಮತ್ತೊಮ್ಮೆ ಕೇಂದ್ರ ಸರ್ಕಾರದ ವಿರುದ್ಧ ಸಮರ. ಯಾವುದನ್ನು ಲೆಕ್ಕಿಸದೆ ಪಂಜಾಬ್, ಹರಿಯಾಣದಿಂದ ರೈತರು ದಂಗೆ ಎದ್ದಿದ್ದಾರೆ. ದೆಹಲಿಯತ್ತ ಮುನ್ನುಗ್ತಾ ಇದ್ದಾರೆ ದೇಶದ ವಿವಿಧ ಭಾಗದ ರೈತರು. ನೋಡಿ, ಈ ಹಿಂದೆ ಕೂಡ 2019ರಲ್ಲಿ ರೈತ ಕಹಳೆ ಹೇಗಿತ್ತು ಅಂತ ಹೇಳಿದ್ರೆ, ಸಾವಿರಾರು ಸಂಖ್ಯೆಯಲ್ಲಿ ತಿಂಗಳಾನುಗಟ್ಟಲೆ ಹೋರಾಟ ನಡೆದಿತ್ತು. ಇದೇ ದೆಹಲಿಯ ಟಿಕ್ರಿ ಗಡಿ, ಟಿಕ್ರಿ ಇದೆಯಲ್ವಾ, ಅದು ದೆಹಲಿಯ ಬಾರ್ಡರ್. ಅದು ಆ ಭಾಗದಲ್ಲಿ ಸುಮಾರು ಒಂದು 700 ಜನ ರೈತರು ಬಲಿಯಾಗಿದ್ದವಾಗ. ಈಗ ಟಿಕ್ರಿ ಗಡಿಯಲ್ಲಿ ಮತ್ತಷ್ಟು ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಸಾವಿರಾರು ರೈತರು ಹರಿಯಾಣದ ಗಡಿಯಲ್ಲಿ ಈಗ ನೆರೆದಿದ್ದಾರೆ. ರೈತರು ಪೊಲೀಸರ ನಡುವೆ ಸಂಘರ್ಷ ನಡೀತಾ ಇದೆ. ಕಲ್ಲು ತೂರಾಟ, ದಾಂಧಲೆ, ತಡೆಗೋಡೆಯನ್ನು ಕಿತ್ತೆಸೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಶ್ರುವಾಯು ಸಿಡಿಸಿದರೂ ಕೂಡ ರೈತರು ಜಗ್ತಾ ಇಲ್ಲ. ಕನಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆ ರಕ್ಷಣೆಗಾಗಿ ಕಾಯ್ದೆ ರೂಪ ಕೊಡಬೇಕು ಅನ್ನುವಂಥ ಒತ್ತಾಯ. ನೋಡಿ, ನಾವು ನೋಡ್ತಾ ಇದ್ದೀವಿ ಭದ್ರತೆಯನ್ನು ಹೇಗೆ ಮಾಡಿಕೊಂಡಿದ್ದಾರೆ. ಹರಿಯಾಣ ಶಂಭುಗಡಿ ಇದು. ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ದೆಹಲಿಗೆ. ನೋಡಿ, ಅಶ್ರುವಾಯುವನ್ನು ಸಿಡಿಸಿದರೂ ಕೂಡ ರೈತರು ಯಾವುದೇ ಕಾರಣಕ್ಕೂ ತಮ್ಮ ಪಟ್ಟನ್ನು ಸಡಿಲಿಸ್ತಾ ಇಲ್ಲ. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುತ್ತಾ ಇಲ್ಲ. ಅದರಲ್ಲೂ ಹರಿಯಾಣ, ಪಂಜಾಬ್ ರೈತರು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಬ್ಯಾರಿಕೇಡ್ಗಳನ್ನು ನುಗ್ಗಿ ಮುನ್ನುಗ್ತಾ ಇದ್ದಾರೆ. ನೋಡಿ, ಈ ದೃಶ್ಯಗಳೇ ಸಾಕ್ಷಿ ನಮಗೆ ಯಾವ ರೀತಿ ಹಾಕಿ ಭದ್ರಕೋಟೆಯನ್ನು ಹಾಕಿದೆ ರೈತರನ್ನ ತಡಿಲಿಕ್ಕೆ ಅಂಥೇಳಿ. ಬಟ್ ಇದಿಷ್ಟೇ ಅಲ್ಲ, ಇನ್ನು ಮುಂದೆ ಈಗ ಹೋಗ್ತಾ ಇನ್ನೂ ಸಾಕಷ್ಟು ರೀತಿಯಾದಂತಹ ಅಡೆತಡೆಗಳನ್ನು ರೈತರಿಗೆ ಮಾಡಬೇಕು ಅಂಥೇಳಿ ಈಗ ಅಲ್ಲಿನ ಪೊಲೀಸರು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 2 ವರ್ಷದ ಹಿಂದೆ ಇದೇ ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿತ್ತು. ನೋಡಿ, ಯಾವ ರೀತಿ ಗೋಡೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದು ಎಲ್ಲವೂ ಕೂಡ ಭದ್ರತೆಗಾಗಿ, ಅಂದರೆ ರೈತರನ್ನು ತಡಿಲಿಕ್ಕೋಸ್ಕರ. ಕಳೆದ ಬಾರಿಯಷ್ಟೇ ತಂತಿ ಬೇಲಿಯನ್ನು ಹಾಕಿದ್ರು ರೈತರಿಗೆ. ಸಾಕಷ್ಟು ಕಡೆಗಳಲ್ಲಿ ಹಿಂಸಾಚಾರ ಕೂಡ ಆಗಿತ್ತು. 2020-21ರಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ಸಾವನ್ನಪ್ಪಿದಂತಹ ರೈತರ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು. 2013ರ ಭೂ ಸ್ವಾಧೀನ ಕಾಯ್ದೆ ಮರುಜಾರಿ ಮಾಡಬೇಕು. ರೈತರು ಕೃಷಿ ಕಾರ್ಮಿಕರಿಗೆ ಪಿಂಚಣಿ ಕೊಡಬೇಕು. ಸಾಲ ಮನ್ನಾ ಮಾಡಬೇಕು ಅನ್ನುವಂಥ ಬೇಡಿಕೆಗಳನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ದೇಶದ ಅನ್ನದಾತರು ತೊಡೆಯನ್ನು ತಟ್ಟಿದ್ದಾರೆ. ನೋಡಿ, ಇದು ಒಂದು ದಿನ ಅಥವಾ ಒಂದು ವಾರದ ಹೋರಾಟ ಅಲ್ಲ. 6 ತಿಂಗಳ, ಮಿನಿಮಮ್ ಅಂದರೂ 6 ತಿಂಗಳ ಇರುತ್ತೆ ಹೋರಾಟ ಇದು. ಯಾಕಂತಂದರೆ ಆ 6-7 ತಿಂಗಳಿಗೆ ಆಗುವಷ್ಟು ಸರಕು ಅಂದರೆ ರೇಷನನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ರೈತರು. ಪಂಜಾಬ್ ಮತ್ತು ಹರಿಯಾಣ ಭಾಗದಿಂದ 1500 ಟ್ರ್ಯಾಕ್ಟರ್ ಇದ್ದಾವೆ, 500 ವಾಹನ ರೆಡಿ ಮಾಡಿದ್ದಾರೆ. ಇದೇ 3 ವರ್ಷದ ಹಿಂದೆ ದೆಹಲಿಯಲ್ಲಿ ಸುದೀರ್ಘ ಹೋರಾಟ ನಡೆದಿತ್ತು. ಸುಮಾರು 1.5 ವರ್ಷಗಳ ಕಾಲ ಹೋರಾಟ ನಡೆದಿತ್ತು. ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದ್ದಾರೆ, ಇದು ಕೂಡ ಅದೇ ಮಾದರಿಯಲ್ಲಿ ಹೋರಾಟ ನಡೆಯುತ್ತೆ ಅಂತ. ಹಾಗಾಗಿನೇ ದೆಹಲಿ ಚಲೋ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ದೆಹಲಿಯತ್ತ ಮುನ್ನುಗ್ತಾ ಇದ್ದಾರೆ. ಹಾಗಾಗಿನೇ ಈ ರೈತರ ಕದನ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಸಾಧ್ಯತೆಗಳಿದ್ದಾವೆ. ನೋಡಿ, ಈಗ ಕೇಂದ್ರ ಸರ್ಕಾರ ಕಳೆದ ಬಾರಿ ಕೂಡ ಅಷ್ಟೇ. ನೋಡಿ, 2 ವರ್ಷದ ಹಿಂದೆ ಪ್ರತಿಭಟನೆ ನಡೆದಾಗ ಏನು ಮಾಡಿದರು ಪ್ರಧಾನಿ ಮೋದಿಯವರು? ಒಂದು ಸಭೆಯನ್ನು ಮಾಡಲಿಲ್ಲ. ರೈತ ಮುಖಂಡರನ್ನ ಕರೆದು, ಆಗ ಕೃಷಿ ಸಚಿವ ತೋಮರ್ ಇದ್ರು, ಅವ್ರನ್ನ ಕಳಿಸಿದ್ರು. ರೈತರ ಜೊತೆಗೆ ಒಂದು ಸಭೆಯನ್ನು ಮಾಡಿದ್ರು ಅಷ್ಟೇ. ಈ ಕೆಲವೊಂದಿಷ್ಟು ಕಾಯ್ದೆಗಳು, APMC ಮಾರುಕಟ್ಟೆ ಕಾಯ್ದೆ, ಭೂ ಸ್ವಾಧೀನ ಕಾಯ್ದೆ, ಅವ್ಯಾವುದನ್ನು ಕೂಡ ರೈತರ ಪರವಾಗಿ ಜಾರಿಗೆ ತರಲಿಲ್ಲ ಕಾಯ್ದೆಗಳನ್ನು. ಹಾಗಾಗಿ ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಅನ್ನುವಂಥ ಆರೋಪ ರೈತರದ್ದು. ಆಗಲೇ 2 ವರ್ಷದ ಹಿಂದೆ ನಡೆದಂತಹ ಪ್ರತಿಭಟನೆ ಸಂದರ್ಭದಲ್ಲಿ
ಕೇಂದ್ರ ಸರ್ಕಾರ ಅಥವಾ ನರೇಂದ್ರ ಮೋದಿ ಅವರು ರೈತರ ಬೇಡಿಕೆಗಳಿಗೆ ಸ್ಪಂದಿಸಿದ್ದಿದ್ರೆ ಈ ಹೋರಾಟ ಖಂಡಿತವಾಗ್ಲೂ ಇರ್ತಾ ಇರಲಿಲ್ಲ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ಖಂಡಿತವಾಗ್ಲೂ ಇದು ಎಫೆಕ್ಟ್ ಆಗೋ ಸಾಧ್ಯತೆಗಳಿದ್ದಾವೆ. ನೋಡಿ, ಅಲ್ಲಿ ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್, ಚಂಡೀಗಢ 4ರಿಂದ 5 ರಾಜ್ಯಗಳ ರೈತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಹಾಗಾಗಿನೇ ಒಂದು 2-3 ಸುತ್ತಿನ ಸಭೆಯನ್ನು ಮಾಡಿದರು. ಅದನ್ನು ಬಿಟ್ಟು ಯಾವ ಪರಿಹಾರವನ್ನು ಕೂಡ ಕೇಂದ್ರ ಸರ್ಕಾರ ತೆಗೆದುಕೊಳ್ಳಿಲ್ಲ. ರೈತರ ಮೇಲೆ ಲಾಠಿ ಚಾರ್ಜ್, ಅವತ್ತು ಗೋಲಿಬಾರ್. ನಾವು ನೋಡೋದ್ವಲ್ಲ, ಡೆಲ್ಲಿಯಲ್ಲಿ ಅಲ್ಲಿ ಕೆಂಪು ಕೋಟೆ ಮೇಲೆ ಬಾವುಟವನ್ನು ಹಾರಿಸಿದ್ರು ಅಂತೇಳಿ. ಆ ಒಂದು ಪರಿಸ್ಥಿತಿ ಉದ್ಭವವಾಗಿದ್ದೇ ಇದೇ ಕಾರಣಕ್ಕೆ. ರೈತರ ಮೇಲೆ ಆಗ್ತಿರುವಂಥ ಒಂದು ಅನ್ಯಾಯ, ರೈತರನ್ನ ಅಲ್ಲಿ ಒಳಗೆ ಬಿಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಬಿಡಿ, ದೆಹಲಿ ಸರ್ಕಾರ, ಅಲ್ಲಿ ಕೇಜ್ರಿವಾಲು, ಆ ಒಂದು ಸರ್ಕಾರ ಅಲ್ಲಿದ್ದಕ್ಕಿಂತ ಕೇಂದ್ರ ಸರ್ಕಾರದ ಒಂದು ಧೋರಣೆಯೇ ಈ ರೈತರ ಆಕ್ರೋಶದ ಕಟ್ಟೆ ಹೊಡಿಲಿಕ್ಕೆ ಕಾರಣ ಆಗ್ತಾ ಇದೆ. ಅವರು ಕೇಳ್ತಾ ಇರೋದೇನು, ನರೇಗಾ ಯೋಜನೆದು ಕೇಳ್ತಾ ಇದ್ದಾರೆ, ಕೆಲವೊಂದಿಷ್ಟು ಬೆಂಬಲ ಬೆಲೆಗಳನ್ನು ಕೇಳ್ತಾ ಇದ್ದಾರೆ, ಪರಿಹಾರಗಳನ್ನು, ಶಾಶ್ವತವಾದಂಥ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ಕೇಳ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇಲ್ಲ. ಹಾಗಾಗಿ ಈ ಬಾರಿಯ ಹೋರಾಟ ನಾವು ಹೇಳ್ತಾ ಇದ್ದೀವಿ, 6ರಿಂದ 7 ತಿಂಗಳ ಕಾಲ ನಡೆಯುವಂಥ ಒಂದು ಧರಣಿ ಇದು. ನಿರಂತರವಾಗಿ ಪ್ರತಿಭಟಿಸ್ತಾರೆ ರೈತರಲ್ಲಿ. ಕಳೆದ ಬಾರಿ ಅಷ್ಟೇ ಕೊರೆಯುವ ಚಳಿ, ಮಳೆ ಯಾವುದನ್ನು ಕೂಡ ಲೆಕ್ಕಿಸಿರಲಿಲ್ಲ. ಹಾಗಾಗಿನೇ ಸರ್ಕಾರ ಕೂತು ಬಗೆಹರಿಸ್ಕೊಳ್ಬೇಕು, ಮಾತಾಡಬೇಕು. ಪ್ರಧಾನಿ ನರೇಂದ್ರ ಮೋದಿಯವರು ಮಧ್ಯಸ್ಥಿಕೆಯನ್ನು ವಹಿಸಬೇಕು. ಸುಮಾರು 700 ಜನ ರೈತರು ಅವತ್ತು ಹುತಾತ್ಮರಾಗಿದ್ದರು, ಬಲಿಯಾಗಿದ್ದರು, ಲಾಠಿ ಚಾರ್ಜ್ ಮಾಡಿದ್ರು ಇದೇ ದೆಹಲಿ ಪೊಲೀಸರು. ಅವತ್ತು ಇಡೀ ಸೈನ್ಯನೇ ಕರೆಸಿಬಿಟ್ಟಿದ್ರು ರೈತರ ಮೇಲೆ ದಾಳಿ ಮಾಡಿಸ್ಲಿಕ್ಕೆ ಅಂಥೇಳಿ. ಈಗ ಮತ್ತೆ ಅದೇ ರೀತಿಯ ಕಿಚ್ಚು ಹೊತ್ತಿಕೊಂಡಿದೆ ದೆಹಲಿ ಚಲೋ.